ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್. ಪ್ರತಿ ವರ್ಷದಂತೆ ಈ ವರ್ಷವೂ ಜೋಗುರದೊಡ್ಡಿ ಎಲ್ಲ ಮುಂದು ಜಾತ್ರಾ ಮಹೋತ್ಸವ ಮಾಡಿದ್ರು. ದೇವಸ್ಥಾನದಲ್ಲಿರೋ ದೇವರು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಅದಕ್ಕೆ ಹೂವಿನ ಅಲಂಕಾರನೇ ಮೇನು. ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು. ರಾತ್ರಿ ಪೂಜಾ ಕುಣಿತ ಮೆರವಣಿಗೆ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮಕ್ಕೆ ಪೂಜಾ ಕುಣಿತ ಕಲಾವಿದರಾದ ಲಕ್ಷ್ಮಣಣ್ಣ ಅವ್ರಿಗೆ ನಾನು ಕಾರ್ಯಕ್ರಮಕ್ಕೆ ಹೇಳಿದೆ. ಕಲೆ ಒಳಗೆ ಅವರು ನಾವು ಸುಮಾರು ವರ್ಷಗಳಿಂದ ಸ್ನೇಹಿತರಾಗಿದ್ದೀವಿ. ನನ್ನ ಕಾರ್ಯಕ್ರಮ ಯಾವುದೇ ಇರಲಿ ಅವ್ರಿಗೆ ನಾನು ಮೊದಲು ಹೇಳೋದು. ಇವರು ತುಂಬಾ ಚೆನ್ನಾಗಿ ಪೂಜೆ ಕುಣಿಸ್ತಾರೆ. ಹುಡುಗರನ್ನ ಮೇಲೆತ್ಕೊಳ್ಳೋದು, ಹುಡುಗರ ಮೇಲೆ ಹತ್ತಿ ಪೂಜೆ ಕುಣಿಸೋಂಥದ್ದು, ಬೈಕ್ ಮೇಲೆ ಹತ್ತಿ ಪೂಜೆ ಕುಣಿಸೋಂಥದ್ದು, ಏಣಿ ಮೇಲೆ ಹತ್ತಿ ಪೂಜೆ ಕುಣಿಸೋಂಥದ್ದು. ಹಾಗೆ ವಿಶಿಷ್ಟವಾಗಿ ಅವರು ಒಂದು ಕಲೆನ ಇದರೊಳಗೆ ಕಲ್ತಿದ್ದಾರೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ತಲೆ ಮೇಲೆ ಗಿಂಡಿ ಮಾಡಿಕೊಂಡು ಪೂಜೆ ಕುಣಿಸೋದು ಒಂದು ರೀತಿ ಆದ್ರೆ, ಇವರು ತಳಿನೇ ತಲೆ ಮೇಲೆ ಇಟ್ಕೊಂಡು ಪೂಜೆ ಕುಣಿತಾರೆ. ಇನ್ನೊಬ್ಬ ಕಲಾವಿದ ಏನು ಹೇಳ್ತಾನೆ ಬನ್ನಿ ಕೇಳ್ಕೊಬರೋಣ. ಉತ್ತರ ಕರ್ನಾಟಕ ಇದ್ದೀವಿ. ತಾಯಿನ ಮಿಂಚಿನ ದೇವಿ ಇಲ್ಲ, ತಂದೆನ ಮಿಂಚಿನ ದೇವ ಇಲ್ಲ. ಬಂದಿದ್ದು ತಾಯಿ ತಂದೆಲ್ಲೇ ಬಂದಿದ್ದು, ಅವನು ಇಲ್ಲ. ಇಂಥ ಕಲಾವಿದರುಗಳು ನಾವು ಓದ್ತವೆಲ್ಲ ಸಿಗ್ತಾನೆ ಇರ್ತಾರೆ. ರಾತ್ರಿ ಅವನ್ಯಾರೋ ಕುಡಿದ್ಬಿಟ್ಟು ಕೂಳೆ ಕೊಟ್ರೆ ಬೆಳಗ್ಗೆ ಹೊತ್ತು ಇವನ್ ಕೊಡ್ತಾನೆ. ಇವನು ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ತಿರುಪತಿಲಿ 22 ದಿನ ತಪ್ಪಿಸ್ಕೊಂಡು ಬಂದಂತ ಮಹಾ ಪುಣ್ಯಾತ್ಮ. ಇವನ ಹೆಸರು ಚಿಕ್ಕಪ್ಪಿ ಅಲಿಯಾಸ್ ಕೆಂಪರಾಜು ಅಂತ ಹೇಳಿ. ತುಂಬಾ ಒಳ್ಳೆ ಹುಡುಗ, ಆದ್ರೆ ಕುಡ್ದಾಗ ಕೋತಿ ತರ ಆಡ್ತಾನೆ. ನನ್ನ ಬಲಗೈ ಬಂಟ. ಬೆಂಕಿ ನೇರದೆ ನಗರಿ ಕಾಯಿಸುವಂತ ವ್ಯಕ್ತಿ. ಹೆಂಗೆ ಬೆಂಕಿ ದಗದಾಗ ನೋಡ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಚೌಡಿಕೆ ಕಲಾವಿದರು ಬಂದಿದ್ರು. ಕೊಂಬೆ ಮೇಲೆ ಚಂದಾದ ಮೇಲೆ ಮಡ ಮೇಲೆ ಆ ಹಳ್ಳಿ ಕೊಂಬೆ ಮೇಲೆ ಕುಳಿತುಕೊಂಡು ಈ ಊರಿನ ಸುತ್ತ ಅಳತೆಯನ್ನು ನೋಡಿಸಿದಾಳಂತೆ. ಯಾವ ಪ್ರಕಾರವಾಗಿ ಅಂತಂದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಫಾಲೋ ಮಾಡಿ ಅಂತ ಕೇಳ್ತಾ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಜಾನಪದ.